ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬಾಗಲಕೋಟೆಯಿಂದ ಮಂತ್ರಾಲಯಕ್ಕೆ ಫ್ರೀ ಬಸ್ ಜರ್ನಿ ಮಾಡಿದ್ವಿ. ಯಾರ್ಯಾರು ಇನ್ನೂ ಆ ಫಸ್ಟ್ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿರಿ. ಮತ್ತು ನಾವು ಅವತ್ತಿನ ದಿನ ಗುಡಿ ದರ್ಶನ ಎಲ್ಲ ತೊಗೊಂಡು ಸಂಜೆ ಮುಂದೆ ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಮಠದ ಆವರಣದೊಳಗೆ ಕುಂತು ಸ್ವಲ್ಪ ಸಮಯ ಕಳೆದ್ವಿ ರೀ. ಹಂಗೆ ಅದಾದಮೇಲೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ರೆಡಿಯಾಗಿ ನದಿ ಕಡೆನೂ ಹೋಗಿದ್ವಿ. ಹಂಗೆ ದರ್ಶನವೂ ಚಲೋ ಆಯಿತು ನಮಗೆ. ಮತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ಸಮೀಪ ಇದ್ದಂಥ ಒಂದು 4-5 ದೇವಸ್ಥಾನಕ್ಕೆ ಅಲ್ಲೇ ಬಜೆಟ್ ಆಟೋ ಸಿಗ್ತಾವೆ ನಮ್ಗೆ. ಶೇರಿಂಗ್ ಒಳಗೆ ನಾವು ಆಟೋ ಒಳಗೆ ಅವೆಲ್ಲ ದೇವಸ್ಥಾನ ನೋಡ್ಕೊಂಡ್ಬಂದ್ವಿ. ಅದ್ರದ್ದು ಡೀಟೇಲ್ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ಬೆಳಿಗ್ಗೆ ನಾಷ್ಟ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸಾದ್ಮೇಲೆ ಈಗ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಇಲ್ಲೇ ನಮಗೆ ಬಜೆಟ್ ಆಟೋ ಸಿಗ್ತಾವು. ಶೇರಿಂಗೂ ಇರುತ್ತೆ, ನಿಮ್ಗೆ ಸಪ್ರೇಟು ಇರುತ್ತೆ, ನಮ್ಮ ಚಾಯ್ಸ್ ಅದು. ಈಗ ನಾವು ಶೇರಿಂಗ್ ಆಟೋ ಒಳಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟೀವಿ. ಬರ್ರಿ, ನಿಮಗೂ ಆ ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ವೇಟ್ ಮಾಡ್ತಾಯಿರಿ.
ಏನಂದ್ರೆ ನೀವು ಈಗ ಮಂತ್ರಾಲಯಕ್ಕೆ ಬಂದ್ರೆ ಅಲ್ಲೇ ಸಿಗುವಂಥ ಮೃತ್ತಿಕೆ ಪ್ರಸಾದದ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತೈತಿ. ಗೊತ್ತಿಲ್ಲ ಅಂದರೂ ಅದ್ರ ಬಗ್ಗೆ ನಾನು ನಿಮ್ಗೀಗ ತಿಳಿಸ್ಕೊಡ್ತೀನಿ. ಇದು ಹೆಂಗಂದ್ರೆ ಸಿಂಪಲ್ ಐತ್ರಿ ರೂಟ್. ನಾವು ದೇವಸ್ಥಾನದಿಂದ ಏನಲ್ಲಿ ಎದುರಿಗೆ ಬರ್ತೀವಲ್ಲ ರೋಡ್, ಅಲ್ಲಿ ಬಂದ್ರೆ ನಮ್ಗೆ ರೈಟ್ ಸೈಡ್ ಸೀದಾ ಬರಬೇಕು. ಬಂದ್ರೆ ಅಲ್ಲಿ ಸಣ್ಣ ಪುಟ್ಟ ದೇವಸ್ಥಾನ ಭಾಳ ಅದಾವೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ರಾಮಲಿಂಗೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನ ಅದಾವು. ಹಂಗೆ ಆ ದೇವಸ್ಥಾನದ ಸೀದಾ ಬಂದ್ವಿ ಅಂದ್ರೆ ನಮಗೆ ಲಾಸ್ಟಿಗೆ ಅಲ್ಲೊಂದು ವೆಂಕಟೇಶ್ವರ ದೇವಸ್ಥಾನ ಸಿಗ್ತೈತ್ರಿ. ತೋರಿಸ್ತೀನಿ ನೋಡಿ, ಇದಾವೆ ಆ ದೇವಸ್ಥಾನ. ಅದ್ರ ಎದುರಿಗೇನೆ ನೀವು ಸೀದಾ ಬಂದ್ರಿ ಅಂತಂದ್ರೆ ಅವ್ರ ಮನೆ ಸಿಗುತ್ತೆ ನಿಮಗೆ. ಇದು ಅವ್ರ ಮನೆ. ಇಲ್ಲೇ ಹೋದ್ರೆ ನಮ್ಗೆ ಮೃತ್ತಿಕೆ ಪ್ರಸಾದ ಸಿಗುತ್ತೆ. ನಾವು ಹೋಗಿ ಆರಾಮಾಗಿ ಇಸ್ಕೊಬೋದು. ಅದನ್ನು ಹೆಂಗೆ ಬಳಸೋದಂತ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ.